ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮತದಾರರ ಪಟ್ಟಿಯಿಂದ ಹಲವರ ಹೆಸರು ಡಿಲೀಟ್ ಆಗಿದೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಕ್ರೈಸ್ತರು ಸೇರಿದಂತೆ 9,195 ಮತದಾರರ ಹೆಸರು ಡಿಲೀಟ್ ಆಗಿದೆ ಅಂತ ಆರೋಪ ಮಾಡಲಾಗಿದೆ. ಬೆಂಗಳೂರಿನ ಆರ್ಚ್ ಬಿಷಪ್ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಕ್ರೈಸ್ತ ಧರ್ಮಗುರು ಫಾದರ್ ಜಾಯ್ ಬ್ರಿಟೋ ಈ ಆರೋಪವನ್ನ ಮಾಡಿರೋದು. ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದಲ್ಲಿ ತಮ್ಮ ಸಮುದಾಯದ ಹೆಸರುಗಳೆಲ್ಲ ಡಿಲೀಟ್ ಆಗಿದೆ, ಮತದಾರರ ಡೀಟೇಲ್ಸ್ ಡಿಲೀಟ್ ಆಗಿದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿರೋದು. ಅದರ ಜೊತೆಗೆ ಎಸ್ಸಿ, ಹಿಂದುಳಿದವರು, ಮುಸ್ಲಿಂ ಮತದಾರರ ಹೆಸರು ಕೂಡ ಡಿಲೀಟ್ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಇತರೆಡೆಯೂ ಕೂಡ ಡಿಲೀಟ್ ಆಗಿರುವಂತ ಸಾಧ್ಯತೆಗಳಿದೆ ಅಂತ ಅವ್ರು ಹೇಳಿದ್ದಾರೆ. ಚುನಾವಣಾಧಿಕಾರಿಗೆ ನಿನ್ನೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಬಿಷಪ್ ಹೆಸರುಗಳನ್ನ ಡಿಲೀಟ್ ಮಾಡಿರೋ ಬಗ್ಗೆ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಆರ್ಚ್ ಬಿಷಪ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಚೆಕ್ ಮಾಡಿದಾಗ ಹೌದು ಡಿಲೀಟ್ ಆಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ. ಜೊತೆಗೆ ಆ ಗಂಭೀರ ಆರೋಪವನ್ನ ಅವರು ಮಾಡಿದ್ದಾರೆ. ಈ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಈ ಹಿಂದೆ ಕಾಂಗ್ರೆಸ್ ಅವರು ಈ ತರದೊಂದು ಆರೋಪ ಮಾಡಿದ್ರು. ಜೊತೆಗೆ ಪ್ರತಿ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸರ್ವೆ ಎಲ್ಲ ಮಾಡ್ತಾ ಇದ್ರು, ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ ಹೆಸರುಗಳೆಲ್ಲ ಅಂತ. ಈಗ ಕ್ರೈಸ್ತ ಸಮುದಾಯದವರನ್ನ ಒಂಥರ ಟಾರ್ಗೆಟ್ ಮಾಡಲಾಗಿದೆಯಾ ಅಂತ ಸಹಜವಾಗಿ ಈ ಆರೋಪ ಬಂದಾಗ ಪ್ರಶ್ನೆಗಳು ಉದ್ಭವವಾಗುತ್ತೆ. ಈಗ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ದೂರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಶರ್ಮಿತಾ, ಏನು ಚಿಲುಮೆ ಸಂಸ್ಥೆಯ ಪ್ರಕರಣ ಆದ್ಮೇಲೆ ಮತದಾರರ ಹೆಸರು ಫೈನ್. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ರಿಪೋರ್ಟರ್ ರಂಜನ್ ಅವರಿಂದ. ಕ್ರೈಸ್ತ ಧರ್ಮಗುರು ಫಾದರ್ ಜಾಯ್ ಬ್ರಿಟೋ ಅವರು ಗಂಭೀರವಾದಂತ ಆರೋಪ ಮಾಡಿರೋದು. ಶಿವಾಜಿನಗರ ಕ್ಷೇತ್ರದಲ್ಲಿ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಕ್ರೈಸ್ತ ಸಮುದಾಯದವರ ಹೆಸರುಗಳು, ಮತದಾರರ ಹೆಸರುಗಳು ಡಿಲೀಟ್ ಆಗಿದೆ ಅಂತ ಹೇಳಿ. ಇದಿಷ್ಟೇ ಅಲ್ಲ, ಎಸ್ಸಿ, ಹಿಂದುಳಿದವರು, ಮುಸ್ಲಿಂ ಮತದಾರರ ಹೆಸರುಗಳು ಕೂಡ ಡಿಲೀಟ್ ಆಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಹೆಸರುಗಳು ಡಿಲೀಟ್ ಆಗಿರೋ ಬಗ್ಗೆ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರು ಆರ್ಚ್ ಬಿಷಪ್ ಅವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರಂತೆ. ಹಾಗಾಗಿ ಚುನಾವಣಾಧಿಕಾರಿಗೆ ನಿನ್ನೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ರಂಜನ್. ಗೋ ಹೆಡ್. ಶರ್ಮಿತಾ, ನಾನು ಈಗಾಗಲೇ ಹೇಳ್ದಂಗೆ ಸುಮಾರು ಶಿವಾಜಿನಗರ ಏನು ಕ್ಷೇತ್ರ ಇದೆ, ಇದರಲ್ಲಿ ಕಳೆದ ಬಾರಿ ರಿಜ್ವಾನ್ ಅರ್ಷದ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಶಿವಾಜಿನಗರ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಹೆಸರನ್ನ ವೋಟರ್ ಐಡಿಯಿಂದ ವೋಟರ್ ಲಿಸ್ಟ್ ಇಂದ ತೆಗೆದು ಹಾಕಲಾಗಿದೆ ಅಂತ. ಇದೀಗ ಕ್ರಿಶ್ಚಿಯನ್ ಸಮುದಾಯ ಇದೇ ರೀತಿಯಾದ ಕಂಪ್ಲೇಂಟ್ ಅನ್ನ ಮಾಡ್ತಿರುವಂತದ್ದು. ಏನು ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 9,195 ಹೆಸರಲ್ಲಿ ವೋಟರ್ ಐಡಿಗಳ ಹೆಸರಲ್ಲಿ ಸುಮಾರು 8,000 ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. ಇದು ಕೂಡ ಏನು ಎಸ್ಸಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಮುಸ್ಲಿಂ ಕಮಿಟಿಗೆ ಸೇರಿದಂತೆ ಹೆಸರನ್ನು ತೆಗೆದು ಹಾಕಲಾಗಿದೆ ಅನ್ನುವಂಥದ್ದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಇದ್ರ ಬಗ್ಗೆ ನಿನ್ನೆ ಅಷ್ಟೇ ಏನು ಕ್ರಿಶ್ಚಿಯನ್ ಸಮುದಾಯದ ಧರ್ಮಗುರುಗಳು ಜಾಯ್ ಬ್ರಿಟೋ ಅವರು ಸೇರಿದಂತೆ ಇತರ ಧರ್ಮಗಳು ಸೇರಿ ಚೀಫ್ ಎಲೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಅನ್ನ ನೀಡಿರುವಂತದ್ದು. ಕಳೆದ ಬಾರಿ ಕೂಡ ರಿಜ್ವಾನ್ ಅರ್ಷದ್ ಅವರು ಮುಂದಾಳತ್ವದಲ್ಲಿ ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಈ ತರ ಪ್ರಕರಣ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ನೀಡಲಾಗಿತ್ತು. ಈ ಬಾರಿ ಶಿವಾಜಿನಗರ ಕ್ಷೇತ್ರದಲ್ಲಿ ಮಾತ್ರ ಈ ತರ ಮಾಡಲಾಗಿದೆ ಅಂತ ಒಂದು ಪ್ರಕರಣ ಆರೋಪವನ್ನ ಮಾಡಲಾಗ್ತಿದೆ. ಸುಮಾರು 193 ಬೂತ್ಸ್ ಅಲ್ಲಿ 91 ಏನು ವಾರ್ಡ್ಗಳಲ್ಲಿ ಈ ತರ ಸೆಲೆಕ್ಟಿವ್ ಆಗಿ ಏನು ಮತದಾರರ ಹೆಸರನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಿರುವಂತದ್ದು. ಈ ಸಂಬಂಧ ನಿನ್ನೆ ಅಷ್ಟೇ ಏನು ನಾನು ಈಗಾಗಲೇ ಹೇಳ್ದಂಗೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ದೂರನ್ನು ಕೊಟ್ಟಿರುವಂತದ್ದು. ದೂರಿನನ್ವಯ ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ಕ್ರಮಕ್ಕೆ ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಂಜನ್ ಈ ಕ್ಷಣದ ಅಪ್ಡೇಟ್ಸ್ಗೆ.